ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. SSC CHSL ಹುದ್ದೆಗಳಿಗಾಗಿ ಪ್ರತಿದಿನ ನಿಮಗೆ GK ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ಥರ ನೀವೇನಾದರೂ SSC CHSL ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ರೆ ನಮ್ಮಲ್ಲಿ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದೆ. ಕೇವಲ 999 ರೂಪಾಯಿಗೆ ನಮ್ಮದು ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ ಪ್ಲೇಸ್ಟೋರ್ನಲ್ಲಿ. ಅದರಲ್ಲಿ ನಿಮಗೆ ಕಂಪ್ಲೀಟ್ GK ಕ್ಲಾಸ್ಗಳನ್ನು, ಇಂಗ್ಲೀಷು, ಮ್ಯಾಥ್ಸು, ರೀಸನಿಂಗು ಎಲ್ಲ ಸಬ್ಜೆಕ್ಟ್ ಕಂಪ್ಲೀಟ್ ಸಿಲೆಬಸ್ ಕ್ಲಾಸ್ನ ಅದರಲ್ಲಿ ಮಾಡಿ ಹಾಕ್ತಾ ಹೋಗ್ತೇವೆ. ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ಪ್ರತಿದಿನ ನಿಮಗೆ ವೀಕ್ಲಿ ಲೈವ್ ಇರುತ್ತೆ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಸಹ ನಮ್ಮನ್ನು ಕೇಳ್ಬೋದು. ಅದ್ರ ಜೊತೆಗೆ ಈ ಕೋರ್ಸ್ನಲ್ಲಿ ನಿಮಗೆ PDF ನೋಟ್ಸ್ಗಳು, ಇಂಗ್ಲೀಷು ಹಾಗೆ GK ಮತ್ತು 50 ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗಾದರೂ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೋರ್ಸ್ಗೆ ಲಾಗಿನ್ ಆಗಿ ಅಂತ ಹೇಳ್ತಾ, ಅದೇ ಥರ ನಮ್ಮಲ್ಲಿ GK ಹಾಗೆ ಇಂಗ್ಲೀಷ್ ಪ್ರಿಂಟೆಡ್ ನೋಟ್ಸ್ಗಳು ಸಿಗ್ತವೆ, PDF ನೋಟ್ಸ್ಗಳು ಸಿಗ್ತವೆ. ನಿಮಗೇನಾದರೂ ಪ್ರಿಂಟೆಡ್ ನೋಟ್ಸ್ಗಳು ಬೇಕಾದರೆ ಕೇವಲ 450 ರೂಪಾಯಿಗೆ ನಿಮ್ಮ ಮನೆಗೆ ನೋಟ್ಸ್ಗಳನ್ನು ತರಿಸ್ಕೋಬಹುದು. ಅದೇ ಥರ PDF ನೋಟ್ಸ್ಗಳು ಬೇಕಾದರೆ ಕೇವಲ 100 ರೂಪಾಯಿಗೆ ನಿಮ್ಮ ವಾಟ್ಸಪ್ಗೆ ಹಾಕಿಸ್ಕೋಬಹುದು. SSC CHSL ಹುದ್ದೆಯ ಒಟ್ಟು 25 ಓಲ್ಡ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಕೇವಲ 100 ರೂಪಾಯಿಗೆ ಅದು ಕನ್ನಡದಲ್ಲಿ ಸಿಗ್ತಾ ಇದ್ದಾವೆ. ಈ PDF ನೋಟ್ಸ್ಗಳು ಅಥವಾ ಪ್ರಿಂಟೆಡ್ ನೋಟ್ಸು ಅಥವಾ ಕ್ವಶನ್ ಪೇಪರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಮೊದಲನೆಯ ಪ್ರಶ್ನೆ, ನಾವು ಜನರು ಎಂಬ ಪ್ರಸಿದ್ಧ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ಗಳು TN ಕೌಲ್, JRD ಟಾಟಾ, ಖುಷ್ವಂತ್ ಸಿಂಗ್, ನಾನಿ ಫಾಲ್ಕಿವಾಲಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ನಾನಿ ಫಾಲ್ಕಿವಾಲಾ. ಇನ್ನು ಎರಡನೆಯ ಪ್ರಶ್ನೆ, 1984 ಪುಸ್ತಕದ ಲೇಖಕರು ಯಾರು? ಆಪ್ಷನ್ಗಳು ಥಾಮಸ್ ಹಾರ್ಡಿ, ಎಮಿನಿ ಝೋಲಾ, ಚಾರ್ಜ್ ಆರ್ವೆಲ್, ವಾಲ್ಟರ್ ಸ್ಕಾಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಚಾರ್ಜ್ ಆರ್ವೆಲ್. ಮೂರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮುನ್ಷಿ ಪ್ರೇಮಚಂದ್ರ ಅವರು ಬರೆದಿಲ್ಲ? ಆಪ್ಷನ್ಗಳು ಘಬಾನ, ಘೋಡಾನ್, ಗೈಡು, ಮಾನಸ ಸರೋವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗೈಡ್. ಇದನ್ನು ಮುನ್ಷಿ ಪ್ರೇಮಚಂದ್ರ ಅವರು ಬರೆದಿಲ್ಲ. ಇನ್ನು ನಾಲ್ಕನೆಯ ಪ್ರಶ್ನೆ, ಫರ್ಬಿಡನ್ ವರ್ಸಸ್ ಪುಸ್ತಕದ ಲೇಖಕರು ಯಾರು? ಆಪ್ಷನ್ಗಳು ಸಲ್ಮಾನ್ ರಸ್ದಿ, ಅಬು ನುವಾಸ್, ಶ್ರೀಮತಿ ತಸ್ಲೀಮಾ ನಸ್ರೀನ್, DH ಲಾರೆನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಬು ನುವಾಸ. ಐದನೆಯ ಪ್ರಶ್ನೆ, ದಿ ಬ್ರಾಂಟೆಡ್ ಕ್ವೀನ್ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದವರು ಯಾರು? ಆಪ್ಷನ್ಗಳು ರೂಪಾ ಗಂಗೂಲಿ, ಸೀಮಾ ಬಿಸ್ವಾಸ್, ಪ್ರತಿಮಾ ಸಿನ್ಹಾ, ಶಬಾನಾ ಅಜ್ಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸೀಮಾ ಬಿಸ್ವಾಸ್. ಆರನೆಯ ಪ್ರಶ್ನೆ, ವಿಕ್ರಮ್ ಸೇಠ್ ಈ ಕೆಳಗಿನ ಯಾವ ಪುಸ್ತಕಗಳನ್ನು ಬರೆದಿದ್ದಾರೆ? ಆಪ್ಷನ್ಗಳು ನನ್ನ ದೇವರು ಚಿಕ್ಕ ವಯಸ್ಸಿನಲ್ಲಿಯೇ ನಿಧನರಾದರು, ಇಸ್ಲಾಮಿಕ್ ಬಾಂಬ್, ಕೋಪದಿಂದ ಹಿಂದಿರುಗಿ ನೋಡಿ, ಸೂಕ್ತವಾದ ಹುಡುಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸೂಕ್ತವಾದ ಹುಡುಗ. ಇನ್ನು ಏಳನೆಯ ಪ್ರಶ್ನೆ, ಮೈ ಫ್ರೋಜನ್ ಟರ್ಬುಲೆನ್ಸ್ ಇನ್ ಕಾಶ್ಮೀರ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ಗಳು ಅನೀಸ್ ಜಂಗ್, ಜಗಮೋಹನ್, ಆಂಜೆ ಅಕ್ಬರ್, ನಿಸ್ಸಿಮ್ ಎಜಿಕಿಯಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜಗಮೋಹನ್. ಎಂಟನೆಯ ಪ್ರಶ್ನೆ, ಟು ಲೀವ್ ಆರ್ ನಾಟ್ ಲೀವ್ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ಗಳು VS ನೈಫಾಲ್, ಅಲೆಕ್ಸಾಂಡರ್ ಡುಮಾಸಾ, ಜಾರ್ಜ್ ಎಲಿಯಟ್, ನೀರದ್ C ಚೌಧರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ನೀರದ್ C ಚೌಧರಿ. ಇನ್ನು ಒಂಬತ್ತನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲ ದೂರದರ್ಶನ ಕಾರ್ಯಕ್ರಮ ಪ್ರಸಾರವಾಗಿದ್ದು ಯಾವಾಗ? ಆಪ್ಷನ್ಗಳು 1959, 1965, 1976, 1957. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1959ರಲ್ಲಿ. ಹತ್ತನೆಯ ಪ್ರಶ್ನೆ, ಎ ವಾಯ್ಸ್ ಫಾರ್ ಫ್ರೀಡಮ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ಗಳು ಕೊರಾಜನ್ ಅಕ್ವೆನೋ,
ನಯನತಾರಾ ಸೆಹಗಲ್, ಆಂಗ್ ಸಾನ್ ಸುಕಿ, ಬೆನ್ಜೀರ್ ಭುಟ್ಟೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಯನತಾರಾ ಸೆಹಗಲ್. 11ನೆಯ ಪ್ರಶ್ನೆ, ಇಂಗ್ಲಿಷ್ ಕಾವ್ಯದ ಪಿತಾಮಹ ಯಾರು? ಆಪ್ಷನ್ಗಳು ಜಾನ್ ಮಿಲ್ಟನ್, ವಿಲಿಯಂ ವರ್ಡ್ಸ್ವರ್ತ್, ಜೆಫ್ರಿ ಚಾಯ್ಸರ್, ಚಾರ್ಲ್ಸ್ ಡಿಕನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೆಫ್ರಿ ಚಾಸರ್. ಇನ್ನು 12ನೆಯ ಪ್ರಶ್ನೆ, ಜನಪ್ರಿಯ ಟಿವಿ ಧಾರಾವಾಹಿ ನಿಮ್ ಕಾ ಫೇಡ್ ಅನ್ನು ಬರೆದವರು ಯಾರು? ಆಪ್ಷನ್ಗಳು ರಹಿ ಮಾಸೂರ್ ರಾಜಾ, ಶರದ್ ಜೋಶಿ, ಆಶಾಪೂರ್ಣ ದೇವಿ, ಹರಿವಂಶ ರಾಯ್ ಬಚ್ಚನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ರಾಮ್ ಮಸೂಮ್ ರಾಜ್. ಇನ್ನು 13ನೆಯ ಪ್ರಶ್ನೆ, ಗ್ರಹಾಂ ಗ್ರೀನ್ ಬರೆದ ಪುಸ್ತಕ ಯಾವುದು? ಆಪ್ಷನ್ಗಳು ಓ ಜೆರುಸೆಲಂ, ಶಕ್ತಿ ಮತ್ತು ವೈಭವ, ಭಾರತದ ಬಿಕ್ಕಟ್ಟು, ಮಾನವ ಬಂಧನದ ಬಗ್ಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಕ್ತಿ ಮತ್ತು ವೈಭವ. ಇನ್ನು 14ನೆಯ ಪ್ರಶ್ನೆ, ಮಹಾನ್ ನಾಟಕಕಾರ ಚಾರ್ಲ್ಸ್ ಬರ್ನಾರ್ಡ್ ಶಾ ಅವರು ಬರೆದಂತಹ ಪುಸ್ತಕ ಯಾವುದು? ಆಪ್ಷನ್ಗಳು ವೆಲ್ಫ್, ಒಬ್ಬ ಐರಿಷ್ ವ್ಯಕ್ತಿ, ಸ್ಕಾಟ್ಸ್ಮನ್, ಒಬ್ಬ ಇಂಗ್ಲಿಷ್ ವ್ಯಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಬ್ಬ ಐರಿಷ್ ವ್ಯಕ್ತಿ. ಇನ್ನು ಮೃಚ್ಕಟಿಕ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ಗಳು ವಿಕ್ರಮಾದಿತ್ಯ, ಶೂದ್ರಕ, ಕಲ್ಹಣ, ಬಾಣಭಟ್ಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶೂದ್ರಕ. ಇನ್ನು 16ನೆಯ ಪ್ರಶ್ನೆ, ಪ್ರಸಿದ್ಧ ಪುಸ್ತಕ ಆನಂದ ಮಠವನ್ನು ಬರೆದವರು ಯಾರು? ಆಪ್ಷನ್ಗಳು ಸರೋಜಿನಿ ನಾಯ್ಡು, ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ, ಅರವಿಂದ್ ಬಿಂದೋ ಘೋಷ್, ರವೀಂದ್ರನಾಥ್ ಟ್ಯಾಗೋರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ. ಇನ್ನು 17ನೆಯ ಪ್ರಶ್ನೆ, 1942ರ ಎ ಲವ್ ಸ್ಟೋರಿ ಚಿತ್ರವನ್ನು ನಿರ್ದೇಶಿಸಿದವರು ಯಾರು? ಆಪ್ಷನ್ಗಳು ಮಹೇಶ್ ಭಟ್, ವಿನೋದ್ ಚೋಬ್ರಾ, ಯಶ್ ಚೋಬ್ರಾ, ಕೇತನ್ ಮೆಹ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿನೋದ್ ಚೋಬ್ರಾ. ಇನ್ನು 18ನೆಯ ಪ್ರಶ್ನೆ, ಕಡಿಮೆ ಆಡಳಿತ ನಡೆಸುವ ಸರ್ಕಾರವೇ ಉತ್ತಮ ಎಂಬ ಪ್ರಸಿದ್ಧ ಹೇಳಿಕೆಯ ಲೇಖಕರು ಯಾರು? ಆಪ್ಷನ್ಗಳು ಹರ್ಬರ್ಟ್ ಸೆನ್ಸರ್, ಹೆರಾಲ್ಡ್ ಲಾಸ್ಕಿ, ಅಲೆಕ್ಸಿಸ್ ಟಿ ಟೋಕ್ವಿಲ್ಲೆ, ಹೆನ್ರಿ ಡೇವಿಸ್ ಥೋರೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೆನ್ರಿ ಡೇವಿಡ್ ಥೋರೋ. ಇನ್ನು 19ನೆಯ ಪ್ರಶ್ನೆ, ನೆಹರು ಯುಗದ ನೆನಪುಗಳು ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ಗಳು ಸಿ ಡಿ ದೇಶ್ಮುಖ್, ಡಾಕ್ಟರ್ ಪಿ ಸಿ ಅಲೆಕ್ಸಾಂಡರ್, ಎಂ ಒ ಮಥಾಯ, ಎಸ್ ಸಿ ರಾಜಗೋಪಾಲಾಚಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಂ ಒ ಮಥಾಯ. ಇನ್ನು 20ನೆಯ ಪ್ರಶ್ನೆ, ಅರಬಿಂದೋ ಅವರು ಇದರ ಲೇಖಕರಾಗಿದ್ದಾರೆ, ಅಂದರೆ ಅವರು ಯಾವ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು ಭಾರತದ ಅನ್ವೇಷಣೆ, ಜೀವನ ದೃಷ್ಟಿಕೋನದ ಹಿಂದೂಗಳು, ಯೋಗಶಾಸ್ತ್ರ, ಸಾವಿತ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿತ್ರಿ. ಇನ್ನು 21ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಲೇಡಿ ಮೌಂಟ್ ಬ್ಯಾಟನ್ ಅವರ ಜೀವನ ಚರಿತ್ರೆಯಾಗಿದೆ? ಆಪ್ಷನ್ಗಳು ಎಡ್ವಿನಾ ಮೌಂಟ್ ಬ್ಯಾಟನ್, ಎ ಲೈಫ್ ಆಫ್ ಹರ್ ಒನ್, ಎಡ್ವಿನಾ ಮೌಂಟ್ ಬ್ಯಾಟನ್ ನೆಹರು ಅವರೊಂದಿಗೆ ಸಂಬಂಧಗಳು, ಮೌಂಟ್ ಬ್ಯಾಟನ್, ಎಡ್ವಿನಾ ಮೌಂಟ್ ಬ್ಯಾಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಎಡ್ವಿನಾ ಮೌಂಟ್ ಬ್ಯಾಟನ್, ಎ ಲೈಫ್ ಆಫ್ ಹರ್ ಒನ್. 22ನೆಯ ಪ್ರಶ್ನೆ, ಆಲ್ ಇಂಡಿಯಾ ರೇಡಿಯೋ ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ಗಳು 1936, 1927, 1947, 1950. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 1937. ಇನ್ನು 23ನೆಯ ಪ್ರಶ್ನೆ, ಸರ್ದಾರ್ ಚಿತ್ರವನ್ನು ನಿರ್ದೇಶಿಸಿದವರು ಯಾರು? ಆಪ್ಷನ್ಗಳು ದಾಸ್ ಗುಪ್ತಾ, ಶ್ಯಾಮ್ ಬೆನಗಲ್, ತಪನ್ ಸಿನ್ಹಾ, ಕೇತನ್ ಮೆಹ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇತನ್ ಮೆಹ್ತಾ. 24ನೆಯ ಪ್ರಶ್ನೆ, ಸ್ವತಃ ಸಹಾಯ ಮಾಡಿಕೊಳ್ಳುವವರಿಗೆ ದೇವರು ಸಹಾಯ ಮಾಡುತ್ತಾನೆ ಎಂದು ಹೇಳಿದವರು ಯಾರು? ಆಪ್ಷನ್ಗಳು ಆಂಡ್ರೆ ಮೊರಾಯಿಸ್, ಆಂಡ್ರೆ ಗೈಡ್, ಅಲ್ಜೆರ್ನಾನ್ ಸಿಡ್ನಿ, ಸ್ವಾಮಿ ವಿವೇಕಾನಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಜೆನಾರ್ ಸಿಡ್ನಿ. 25ನೆಯ ಪ್ರಶ್ನೆ, ಆಲಿಸ್ ಇನ್
ವಂಡರ್ಲ್ಯಾಂಡ್ ಎಂಬ ಪ್ರಸಿದ್ಧ ಟಿವಿ ಧಾರಾವಾಹಿ ಬರೆದ ಪುಸ್ತಕವನ್ನು ಯಾವ ಪುಸ್ತಕವನ್ನು ಆಧರಿಸಿದೆ? ಆಪ್ಷನ್ಗಳು ಫಾದರ್ ಡಿಸ್ಕಾಕ್ಟ್, ಥಾಮಸ್ ಹಾರ್ಡಿ, ಚಾರ್ಲ್ಸ್ ಡಿಕನ್ಸ್, ಲೇವಿಸ್ ಕ್ಯಾರೋಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಲೇವಿಸ್ ಕ್ಯಾರೋಲ್. 26ನೆಯ ಪ್ರಶ್ನೆ, ಸ್ಟಾರ್ ಟಿವಿಯ ಮಾಲಕರು ಯಾರು? ಆಪ್ಷನ್ಗಳು ರೂಪರ್ಟ್ ಮುರ್ಡೋಕ್, ಟಾಟಾ ಗ್ರೂಪ್, ರಿಚರ್ಡ್ ಅಟೆನ್ಬರೋ, ಚಾರ್ಲ್ಸ್ ಲ್ಯೂಕಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ರೂಪರ್ಟ್ ಮುರ್ಡೋಕ್. 27ನೆಯ ಪ್ರಶ್ನೆ, ದಿ ಗ್ಯಾದರಿಂಗ್ ಸ್ಟಾರ್ಮ್ ಅನ್ನು ಬರೆದವರು ಯಾರು? ಆಪ್ಷನ್ಗಳು ವಿನ್ಸ್ಟನ್ ಚರ್ಚಿಲ್, ಚಾರ್ಲ್ಸ್ ವಾಷಿಂಗ್ಟನ್, ವಾಲ್ಟರ್ ರೈಮನ್ ರೋಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ವಿನ್ಸ್ಟನ್ ಚರ್ಚಿಲ್. ಇನ್ನು 28ನೆಯ ಪ್ರಶ್ನೆ, ಚರಿತ್ರಹೀನ ಎಂಬ ದೂರದರ್ಶನ ಧಾರಾವಾಹಿ ಈ ಕೆಳಗಿನ ಯಾವ ಲೇಖಕರ ಪ್ರಸಿದ್ಧ ಕಾದಂಬರಿಯನ್ನು ಆಧರಿಸಿದೆ? ಆಪ್ಷನ್ಗಳು ರವೀಂದ್ರನಾಥ್ ಟ್ಯಾಗೋರ್, ಶರತ್ ಚಂದ್ರ ಚಟ್ಟೋಪಾಧ್ಯಾಯ, ತಾರಾಶಂಕರ್ ಬಂದೋಪಾಧ್ಯಾಯ, ಬಂಕಿಮ್ ಚಂದ್ರ ಚಟರ್ಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಶರತ್ ಚಂದ್ರ ಚಟ್ಟೋಪಾಧ್ಯಾಯ. ಇನ್ನು 29ನೆಯ ಪ್ರಶ್ನೆ, ಜ್ಞಾನವಾಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದವರು ಯಾರು? ಆಪ್ಷನ್ಗಳು ಜಿ ಟಿವಿ, ಏರ್, ಸೋನಿ ಟಿವಿ, ದೂರದರ್ಶನ. ಇದಕ್ಕೆ ಸರಿಯಾದ ಉತ್ತರ ಏರ್. ಇನ್ನು ಕೊನೆಯ ಪ್ರಶ್ನೆ, 30ನೆಯ ಪ್ರಶ್ನೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಪುಸ್ತಕದ ಲೇಖಕರು ಯಾರು? ಆಪ್ಷನ್ಗಳು ಮಹಾತ್ಮ ಗಾಂಧಿ, ಮೈಕಲ್ ಆಂಡರ್ಸನ್, ವಿನ್ಸ್ಟನ್ ಚರ್ಚಿಲ್, ಜಾನ್ಸನ್ ಮೋರಿಸ್. ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧಿ.